ಸ್ನೇಹಿತರೆ ನಮಸ್ಕಾರ. 2025 ವರ್ಷ ಕಳೀತು, 2026 ವರ್ಷ ಬಂದಿದೆ. ಸೊ ಈ ಹೊಸ ವರ್ಷ ಹೇಗಿದೆ, ಇದರಲ್ಲಿ ಈಗ ನಾನು ಹೇಳೋದಕ್ಕೆ ಹೊರಟಿರೋದು ಮೀನ ರಾಶಿಯವರ ಬಗ್ಗೆ. ಮೊದಲನೇದಾಗಿ ಇದೇನು ನಿಮ್ಮ ಈ ವರ್ಷದ ಒಂದು ಸಂಪೂರ್ಣವಾದಂಥ ಭವಿಷ್ಯ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಕೇವಲ ರಾಶಿಯನ್ನು ಆಧರಿಸಿ ಯಾರ ಭವಿಷ್ಯವನ್ನು ಕೂಡ ಕಂಪ್ಲೀಟ್ ಆಗಿ ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗೋಚರ ಫಲದ ಆಧಾರದಲ್ಲಿ ಈ ವರ್ಷ ನಿಮಗೆ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದಾ ಇಲ್ವಾ ಅನ್ನೋದನ್ನು ಹೇಳ್ಬೋದಷ್ಟೇ. ಅದರಲ್ಲೂ ಕೂಡ ಗೋಚರ ಫಲ ಕೂಡ 20-30% ಅಪ್ಲೈ ಆಗುತ್ತೆ ಅಂತ ಎಲ್ಲ ಜ್ಯೋತಿಷ್ಯ ವಿದ್ವಾಂಸರು ಹೇಳ್ತಾರೆ, ಒಪ್ತಾರೆ ಕೂಡ. ಸೊ ಹಂಗಾಗಿ ಈ ಗೋಚರ ಫಲ ಅಥವಾ ಈ ರಾಶಿ ಫಲ ಅಂತ ಏನಿದೆಯೋ ಇದೇ ನಿಮ್ಮ ಸಂಪೂರ್ಣವಾದಂಥ ಭವಿಷ್ಯ, ಇದೇ ನಿಮ್ಮ ಈ ವರ್ಷದ ಸಂಪೂರ್ಣವಾದಂಥ ಫಲ ಅಂತ ಅಂದ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ಯಾಕೆಂದರೆ ಒಬ್ಬರ ಭವಿಷ್ಯವನ್ನು ಕಂಪ್ಲೀಟಾಗಿ ಪ್ರಿಡಿಕ್ಟ್ ಮಾಡಬೇಕು ಅಂದರೆ ಅವರ ಜಾತಕ ಜನ್ಮಕುಂಡಲಿ ಬೇಕೇ ಬೇಕು. ಜನ್ಮಕುಂಡಲಿಯಲ್ಲಿ ಗ್ರಹಗಳ ಪೊಸಿಷನ್ ಹೇಗಿದೆ, ಜೊತೆಗೆ ಈಗ ನಡೀತಾ ಇರುವಂಥ ದಶೆ ಯಾವುದು, ದಶೆಯ ಅಧಿಪತಿ ಗ್ರಹ ಯಾವುದು, ಆ ಅಧಿಪತಿ ಗ್ರಹ ಎಲ್ಲಿ ಸ್ಥಿತ ಆಗಿದೆ, ಅಂತರದಶೆ ಯಾವುದು, ಷಡ್ಬಲ ಎಷ್ಟಿದೆ, ಯಾವ ನಕ್ಷತ್ರದಲ್ಲಿ ಆ ಪ್ಲಾನೆಟ್ ಸ್ಥಿತ ಆಗಿದೆ, ಸೊ ನವಾಂಶದಲ್ಲಿ ಅದರ ಸ್ಥಿತಿ ಹೇಗಿದೆ, ಹೀಗೆ ತುಂಬ ವಿಚಾರಗಳನ್ನು ಪ್ರಿಡಿಕ್ಷನ್ನಲ್ಲಿ ತರಬೇಕಾಗುತ್ತೆ. ಸೊ ಕೇವಲ ಒಂದು ರಾಶಿಯಿಂದ ಅದು ಸಂಚಾರದಲ್ಲಿರುವಂಥ ಒಂದು ಪ್ಲಾನೆಟ್ಟು ಅದನ್ನು ನೋಡಿ ಈ ಕಂಪ್ಲೀಟ್ ಪ್ರಿಡಿಕ್ಷನ್ ಅಂತ ಮಾಡೋದು ಜ್ಯೋತಿಷ್ಯದಲ್ಲಿ ಅಂಥ ಪದ್ಧತಿ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಧಾನವಾಗಿ ಪಾತ್ರ ವಹಿಸೋದು ಸದ್ಯ ನಡೀತಾ ಇರುವಂಥ ದಶೆಗಳೇ. ದಶೆಯ ಜೊತೆಗೆ ಗೋಚರ ಫಲವನ್ನು ಅನ್ವಯಿಸೋದು ಜ್ಯೋತಿಷ್ಯದ ಒಂದು ಪದ್ಧತಿ ಅಷ್ಟೇ. ಅಂದರೆ ಗೋಚರ ಫಲ ಅನ್ನುವಂಥದ್ದು ಏನಿದೆ ಅದೊಂದು ಟೂಲ್ ಅಷ್ಟೇ. ಸೊ ಅದೇ ಕಂಪ್ಲೀಟ್ ಭವಿಷ್ಯ ಆಗಲ್ಲ. ಲಾಜಿಕಲಿ ನೋಡಿದ್ರೂ ಕೂಡ ಈಗ ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ ಅಂದಾಜು ಪ್ರಕಾರ. ಸೊ ನಾವೀಗ 12 ರಾಶಿಗಳನ್ನು 140 ಕೋಟಿ ಜನರಿಗೆ ನಾವೀಗ ಡಿವೈಡ್ ಮಾಡಿದ್ರೂ ಕೂಡ 11 ಕೋಟಿ ಜನರಿಗೆ ಒಂದೇ ರಾಶಿ ಬರ್ತದೆ, ಹೆಚ್ಚು ಕಡಿಮೆ ಸರಾಸರಿ. ಸೊ ಈ 11 ಕೋಟಿ ಜನರ ಜೀವನವು ಒಂದೇ ಥರದಲ್ಲಿ ಇರ್ತದ ಅಂತ. ಸೊ ಹಂಗಾಗಿ ಈ ರಾಶಿಯಿಂದ ನೋಡುವಂಥ ಅಥವಾ ರಾಶಿಯಿಂದ ಹೇಳುವಂಥ ಪ್ರಿಡಿಕ್ಷನ್ನು ಇದು ಕಂಪ್ಲೀಟ್ ಪ್ರಿಡಿಕ್ಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 2026ರಲ್ಲಿ ಗೋಚರ ಫಲ ಹೇಗಿದೆ ಅಂತ ನೋಡೋದಾದರೆ ಇಲ್ಲಿ ಪ್ರಧಾನವಾಗಿ 2 ಗ್ರಹಗಳನ್ನು ತಗೊಳ್ಳಲಾಗುತ್ತೆ, ಒಂದು ಶನಿ ಮತ್ತೊಂದು ಗುರು. ಸೊ ಉಳಿದ ಗ್ರಹಗಳು ಪ್ರತಿ ತಿಂಗಳು ಬದಲಾಗುತ್ತೆ, ಕೆಲವೊಂದು ಪ್ಲಾನೆಟ್ಸು 1.5 ತಿಂಗಳು ತಗೊಳ್ಳುತ್ತೆ. ಸೊ ಇದನ್ನು ನಾವು ವಾರ್ಷಿಕ ಫಲಕ್ಕೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸದ್ಯ ಈಗ ಶನಿ, ಇದರಲ್ಲಿ ಈಗ ಶನಿ ತಗೊಂಡ್ರೆ ಸೊ ಮೀನರಾಶಿಯವರಿಗೆ ಸದ್ಯ ಶನಿ ಜನ್ಮರಾಶಿಯಲ್ಲೇ ಇದೆ. ಇದು 7.5ನ ಅವಧಿ, ಜೊತೆಗೆ ಇದು 7.5ನ ಪರಾಕಾಷ್ಠೆಯ ಅವಧಿ ಅಂತಂದರೆ ಪೀಕ್ ಫೇಸ್ ಅಂತ ಹೇಳ್ತೀವಿ. ಸೊ ಇದು ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಬೇಕಾದಂಥ ಒಂದು ಅವಧಿಯಾಗಿರ್ತದೆ. ಸೊ ದಶೆಯೂ ಚೆನ್ನಾಗಿಲ್ಲ ಅಂದರೆ 7.5ನ ಅವಧಿಯು ಪೀಕ್ ಅವಧಿಯು ಆಗಿರೋದ್ರಿಂದಾಗಿ ಇದೇನು ಉತ್ತಮವಾದಂಥ ಫಲವನ್ನು ಕೊಡುವಂಥ ವರ್ಷ ಆಗಿರೋದಿಲ್ಲ. ಇನ್ನು ಗುರುವಿನ ವಿಚಾರಕ್ಕೆ ಬರೋದಾದರೆ ಗುರು ಬಂದು ಸದ್ಯ ಮಿಥುನ ರಾಶಿಯಲ್ಲಿದೆ. ಮಿಥುನ ರಾಶಿಯಲ್ಲಿರುವಂಥ ಗುರು 4ನೇ ಭಾವಕ್ಕೆ ಬರೋದ್ರಿಂದಾಗಿ ಇದು ಗುರುಬಲ ಅಂತ ಕನ್ಸಿಡರ್ ಆಗೋದಿಲ್ಲ. 2026ರ ಜೂನ್ನಲ್ಲಿ ಗುರು ರಾಶಿ ಬದಲಾವಣೆ ಮಾಡ್ತಾ ಇದೆ, ಕಟಕಕ್ಕೆ ಪ್ರವೇಶ ಮಾಡ್ತಾ ಇದೆ. ಸೊ 2 ವರ್ಷಗಳ ನಂತರ ಮೀನರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಸೊ ಗುರುಬಲ ಬರೋದ್ರಿಂದಾಗಿ ಒಂದು ಕಡೆ 7.5 ಕೂಡ ಇರೋದ್ರಿಂದಾಗಿ ಗುರುಬಲದ ಅವಧಿಯಲ್ಲಿ ದಶೆನೂ ಸ್ವಲ್ಪ ಸಾಥ್ ಕೊಡ್ತು ಅಂದರೆ ಸಾಕಷ್ಟು ಸುಧಾರಣೆಗಳಾಗೋದಕ್ಕೆ ಅವಕಾಶ ಇದೆ. ಸೊ ಜೂನ್ವರೆಗೂ ಕೂಡ ಮೀನರಾಶಿಯವರಿಗೆ ಒಂದಷ್ಟು ತೊಂದರೆಗಳು ತೊಡಕುಗಳು ಇರ್ತವೆ. ಸೊ ಜೂನ್ ನಂತರದಲ್ಲಿ ಈ ತೊಂದರೆ ತೊಡಕುಗಳು ಏನೇ ಇದ್ರೂ ಕೂಡ ಸಾಕಷ್ಟು ನಿವಾರಣೆ ಆಗೋದಕ್ಕೆ ಅವಕಾಶ ಇದೆ. ದಶೆಯೂ ಚೆನ್ನಾಗಿತ್ತು ಅಂದರೆ ಜೂನ್ ನಂತರದ ಅವಧಿ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ಚೆನ್ನಾಗಿರ್ತದೆ ಇನ್ ದ ಸೆನ್ಸ್ ಒಂದು ಮಟ್ಟಿಗೆ ಸುಧಾರಣೆ ಅಂತೂ ಇರ್ತದೆ. ಸೊ ಇನ್ನು ರಾಹು ಕೇತು ಏನಿದೆಯೋ ಈ ಪ್ಲಾನೆಟ್ಸು 1.5 ವರ್ಷಗಳಿಗೊಂದ್ಸಲ ರಾಶಿ ಬದಲಾವಣೆ ಮಾಡ್ತವೆ. ಸದ್ಯ ರಾಹು ಕುಂಭದಲ್ಲಿದೆ, ಕೇತು ಸಿಂಹದಲ್ಲಿದೆ. ಈ ವರ್ಷದ ಡಿಸೆಂಬರ್ವರೆಗೂ ಕೂಡ ಇದೇ ಪೊಸಿಷನ್ನಲ್ಲಿ ಇರ್ತವೆ. ಇನ್ನು ಮುಗಿಸೋದಕ್ಕೆ ಮೊದಲು ಒಂದು ಬಹಳ ಪ್ರಮುಖವಾದ ವಿಚಾರವನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕು. ಇದೇನು ನಾವು 2025ರಿಂದ 26ನೇ ವರ್ಷಕ್ಕೆ ಏನು ಕ್ಯಾಲೆಂಡರ್ ಇಯರ್ ಬದಲಾಗಿದೆಯೋ ಈ ಕ್ಯಾಲೆಂಡರ್ ಏನಿದೆಯೋ ಇದು ಬಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ. ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಅಂತ ನಾವೇನು ಹೇಳ್ತೀವಿ, ಇದು ಗ್ರೆಗೋರಿಯನ್ ಕ್ಯಾಲೆಂಡರ್. ಇದರ ಮೂಲ ಬಂದು ಯುರೋಪ್. ಸೊ ಇದು ಜಾರಿಗೆ ಬಂದಿರೋದೇ 16ನೇ ಶತಮಾನದಿಂದ. 16ನೇ ಶತಮಾನ ಅಂದರೆ ನಾವೀಗ ಏನು 21ನೇ ಶತಮಾನದಲ್ಲಿ ಇದ್ದೀವಿ. ಅಂದರೆ ಹೆಚ್ಚು ಕಡಿಮೆ ಒಂದು 500 ವರ್ಷಗಳಿಂದ ಈ ಕ್ಯಾಲೆಂಡರ್ ಜಾರಿಯಲ್ಲಿದೆ. ಸೊ ಈ ಕ್ಯಾಲೆಂಡರ್ನಲ್ಲಿ ವರ್ಷ ಬದಲಾಗೋದಕ್ಕೂ ಏನು ಆಸ್ಟ್ರಾಲಜಿಕಲ್ ಫ್ಯಾಕ್ಟರ್ಗಳು ಅಂತ ಏನಿದೆಯೋ ಈ ಬದಲಾವಣೆಗಳಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ನಿಮಗೆ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು 2025ರ ಡಿಸೆಂಬರ್ 31ರ ಪ್ಲಾನೆಟರಿ ಪೊಸಿಷನ್ಸ್. ಓಕೆ, ಇದರ ಪಕ್ಕದಲ್ಲಿರೋದು 2026ರ ಜನವರಿ 1ನೇ ತಾರೀಕು ಅಂದರೆ ಹೊಸ ವರ್ಷದ ಮೊದಲ ದಿನದ ಪ್ಲಾನೆಟರಿ ಪೊಸಿಷನ್ಸ್. ಸೊ 25ರ ಕಡೆಯ ದಿನ, 25ರ ಏನು ವರ್ಷದ ಕೊನೆಯ ದಿನ ಏನಿದೆಯೋ
26ನೇ ವರ್ಷದ ಮೊದಲದೇನೆ ಏನಿದೆಯೋ ಎರಡರಲ್ಲೂ ಕೂಡ ಏನು ಪ್ಲಾನೆಟರಿ ಪೊಸಿಷನ್ಸ್ ಏನಿದೆಯಲ್ಲ ಸೇಮ್ ಟು ಸೇಮ್ ಇದೆ ನೋಡಿ. ಚಂದ್ರ ಸಾಮಾನ್ಯವಾಗಿ 2.5 ದಿನಕ್ಕೆ ಒಂದ್ಸಲ ರಾಶಿ ಬದಲಾವಣೆ ಮಾಡ್ತದೆ. ಆದರೆ ಇಲ್ಲಿ ಚಂದ್ರನೂ ಕೂಡ ವೃಷಭ ರಾಶಿಯಲ್ಲೇ ಇದೆ. ನೀವೀಗ 31ನೇ ತಾರೀಕಿಗೂ ವೃಷಭ ರಾಶಿಯಲ್ಲಿದೆ, 1ನೇ ತಾರೀಕಿಗೂ ವೃಷಭ ರಾಶಿಯಲ್ಲೇ ಇದೆ. ಅಂದರೆ ಚಂದ್ರ ಕೂಡ ರಾಶಿ ಬದಲಾವಣೆ ಮಾಡಿಲ್ಲ. ಸೊ ನಾವು ಫಾಲೋ ಮಾಡ್ತಾ ಇರುವಂಥ ಇಂಗ್ಲೀಷ್ ಕ್ಯಾಲೆಂಡರ್ಗೂ ಈ ಆಸ್ಟ್ರಾಲಜಿಕಲ್ ಫ್ಯಾಕ್ಟರ್ಗಳಿಗೂ ಏನು ಬದಲಾವಣೆ ಅನ್ನೋದೇನಿದೆಯೋ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ. ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ಫಾಲೋ ಮಾಡೋದು ನಮ್ಮ ಭಾರತೀಯ ಪಂಚಾಂಗವನ್ನು. ಭಾರತೀಯ ಪಂಚಾಂಗದಲ್ಲಿ ಆ್ಯಕ್ಚುಲಿ ತಿಥಿಗಳು, ನಕ್ಷತ್ರಗಳು ಇಂಥದೆಲ್ಲ ಬದಲಾವಣೆ ಆದಾಗಲೇ ವರ್ಷ, ತಿಂಗಳು, ದಿನ ಅಂತ ಬದಲಾಗೋದು. ನಾನು ಆಗಲೇ ಹೇಳ್ದಂಗೆ ಏನು ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ಜಾರಿಗೆ ಬಂತೋ ಇದಕ್ಕೂ ತುಂಬ ಶತಮಾನಗಳ ಹಿಂದಿನಿಂದನೇ ಭಾರತದಲ್ಲಿ ಜ್ಯೋತಿಷ್ಯ ಇದೆ. ಸೊ ಈ ಜ್ಯೋತಿಷ್ಯ ಬಂದು ಆವಾಗಲಿಂದನೂ ಫಾಲೋ ಮಾಡ್ತಾ ಬಂದಿರೋದು ಏನು ತಿಥಿ ನಕ್ಷತ್ರಗಳ ಬದಲಾವಣೆ ಅಂತ ಏನಿದೆಯೋ ಇದರ ಆಧಾರದಲ್ಲಿರುವಂಥ ಭಾರತೀಯ ಪಂಚಾಂಗವನ್ನು. ಸೊ ಭಾರತೀಯ ಪಂಚಾಂಗದ ಪ್ರಕಾರ ನಮ್ಮ ವರ್ಷ ಬದಲಾಗೋದು ಯುಗಾದಿಗೆ. ಸೊ ಅದರಂತೆ ನಮ್ಮ ಹೊಸ ವರ್ಷ ಬದಲಾವಣೆ ಆಗೋದು ಕೂಡ ಭಾರತದಲ್ಲಿ ಬದಲಾವಣೆ ಆಗೋದು ಯುಗಾದಿಗೇನೆ ಹೊಸ ವರ್ಷ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಸೂರ್ಯ ಮತ್ತು ಚಂದ್ರರ ಚಲನೆಯ ಆಧಾರದಲ್ಲಿ ಈ ಪಂಚಾಂಗ ವರ್ಕ್ ಆಗುತ್ತೆ. ಸೊ ಅದನ್ನೇ ಇಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನ್ವಯಿಸ್ತಾ ಬಂದಿರೋದು. ಆದರೂ ಕೂಡ 2026ನೇ ಕ್ಯಾಲೆಂಡರ್ ವರ್ಷದಲ್ಲಿ ಪರಿಸ್ಥಿತಿಗಳು ಅನುಕೂಲಕರವಾಗಿದೆಯೋ ಇಲ್ವೋ ಅನ್ನೋದನ್ನು ಇನ್ ಜನರಲ್ ನಾವಿಲ್ಲಿ ತಗೊಳ್ಬೋದು. ಸೊ 2026ನೇ ವರ್ಷ ಏನಿದೆಯೋ ಪ್ರತಿಯೊಬ್ಬರಿಗೂ ಒಳ್ಳೆಯ ವರ್ಷವಾಗಿರಲಿ, ಪ್ರತಿಯೊಬ್ಬರ ಕನಸು ಈಡೇರಲಿ, ಬದುಕು ಹಸನಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.